ತುಂಬ ಉಪಕಾರ ಆಯ್ತಪ್ಪ. ನಿಂಗೆ ತಡ ಆಯ್ತೇನೋ? ಪರವಾಗಿಲ್ಲ. ಅದೇ ನೀನಿಲ್ಲಿ? ಹಾಂ, ಆಫೀಸ್ಗೆ ಹೋಗ್ತಿದ್ದೆ, ನಿಮ್ಮನ್ನು ನೋಡಿದೆ. ನಿನ್ನೆ ಅಷ್ಟೇ ನೋಡಿದ್ನಲ್ಲ, ನೀವೇ ಇರ್ಬೋದು ಅಂದ್ಕೊಂಡೆ. ನೀವು ರಸ್ತೆ ದಾಟಕ್ಕೆ ಕಷ್ಟಪಡ್ತಿದ್ದೀರ ಅನಿಸ್ತು, ಅದಕ್ಕೆ ಕಾಲಿಸ್ತೆ. ತುಂಬ ಒಳ್ಳೆ ಮನ್ಸಪ್ಪ ನಿಂದು. ಜೈನಾಗ ಬರ್ತೀರವ್ರೆ? ಇಲ್ಲ ಅಮ್ಮ. ಟ್ರೈನಾಗೆ ಹೋಗ್ಬೇಕಾ? ನಾನು ಅಲ್ಲೇ ಕೆಲಸ ಮಾಡೋದು. ಇವತ್ತು ಯಾಕೋ ಯಾವ ಆಟೋದವರು ಬರ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನೀವು ಫುಲ್ ಅಡ್ರೆಸ್ ಹೇಳಿ, ನಾನೇ ಆಟೋ ಬುಕ್ ಮಾಡಿಕೊಡ್ತೀನಿ. ಪೂರ್ತಿ ಅಡ್ರೆಸ್ ನನಗೆ ಗೊತ್ತಿಲ್ಲ. ಈ ಜಯನಗರದಲ್ಲಿ ಅಶೋಕ ಪಿಲ್ಲರ್ ಅಂತಾರಲ್ಲ, ಅದ್ರ ಹತ್ರನೇ. ಸರಿ, ಹಾಗಾದರೆ ಅಶೋಕ ಪಿಲ್ಲರ್ ಅಂತಾನೆ ಬುಕ್ ಮಾಡ್ತೀನಿ. ಅಲ್ಲಿಂದ ನಿಮ್ಗೆ ಹತ್ರ ಆಗತ್ತಾನೆ? ಹಾಂ, ಅಲ್ಲಿಂದ 2 ನಿಮಿಷ. ಸುಮ್ಮನೆ ನಿನಗೆ ಯಾಕಪ್ಪ ತೊಂದರೆ? ಅದರಲ್ಲಿ ಏನು ತೊಂದರೆ? ಜಯನಗರ ಅಶೋಕ ಪಿಲ್ಲರ್ ನೋಡಿ, ಬುಕ್ ಆಗೇ ಹೋಯ್ತು. ಇನ್ನು 1 ನಿಮಿಷದಲ್ಲಿ ಆಟೋ ಬರುತ್ತೆ. ನಾನು ಯಾರು, ನೀನು ಯಾರು? ಎಷ್ಟು ಉಪಕಾರ ಮಾಡ್ತಾ ಇದೀಯಾ. ನಿಮ್ಮ ಮನೇಲಿ ನಿನ್ನ ಚೆನ್ನಾಗಿ ಬೆಳೆಸಿದ್ದಾರೆ, ಒಳ್ಳೇದಾಗಲಿ. ತೋಪ ನನಗ ಏನು? ಕೊಬ್ಬರಿ ಮಿಠಾಯಿ ನನ್ನ ಫ್ರೆಂಡಿಗೆ ಇಷ್ಟ ಅಂತ ಮಾಡಿದ್ದೆ. ಫ್ರೆಂಡಿಗೆ ಅಂತೀರಾ, ಮತ್ತು ನನಗೆ ಕೊಡ್ತಿದ್ದೀರಲ್ಲ? ಪರವಾಗಿಲ್ಲ, ಅವ್ರಿಗೆ ನಾಳೆನೂ ಕೊಡ್ಬೋದು. ಆದರೆ ನೀನು ಸಿಗ್ತೀಯೋ ಇಲ್ಲೋ, ಅದಕ್ಕೆ ತಗೋ. ಅಯ್ಯೋ, ದಯವಿಟ್ಟು ಬೇಡ. ನಿಮ್ಮ ವಿಶ್ವಾಸಕ್ಕೆ ಥ್ಯಾಂಕ್ಸ್. ನಿನ್ನೆ ನಾನು ಮಾಡಿದ್ದ ಅಡುಗೆ ನಿಂಗೆ ಇಷ್ಟ ಆಗಿತ್ತು ತಾನೆ? ತುಂಬ ಇಷ್ಟ ಆಯಿತು. ಹಾಗಾದರೆ ಬೇಡ ಅನ್ಬೇಡ, ತಗೋ ನನಗೋಸ್ಕರ. ಬರ್ತೀನಪ್ಪ. ಛೇ, ಇವ್ರ ಹೆಸರೇ ಕೇಳಿದ್ವಲ್ಲ ನಾನು, ನನ್ನ ಹೆಸರು ಹೇಳಿಲ್ಲ. ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಬ್ಯಾಕ್. ಹೇಗಿದ್ದಾರೆ ಸರ್? ತುಳಸಿ ಮೇಡಮ್ ಹೇಗಿದ್ದಾರೆ? ಹುಷಾರಾದ್ರ? ಹಾಂ, ತುಳಸಿಯವರನ್ನ ಅವಾಯ್ಡ್ ಮಾಡಬೇಕು ಅಂದ್ಕೊಂಡಷ್ಟು ಬರೀ ಅವ್ರ ಹೆಸರೇ ಕೇಳೋ ಹಾಗಾಗ್ತಿದೆಯಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಆಲ್ ಓಕೆ ಅಲ್ವಾ? ಹಾಂ ಸರ್, ಇವತ್ತಿನ ಮೆನು ಬಗ್ಗೆ ಮಾತಾಡೋಕ್ಕೆ ಅಂತ ಬಂದೆ. ಅವತ್ತು ತುಳಸಿ ಮೇಡಮು ರಾಗಿ ಪಿಜ್ಜಾ ಮಾಡಿದ್ರಲ್ಲ, ಅದಕ್ಕೆ ತುಂಬ ಡಿಮಾಂಡ್ ಇದೆ ಸರ್. ಬಂದವರೆಲ್ಲ ಅದನ್ನೇ ಕೇಳ್ತಿದ್ದಾರೆ. ತುಳಸಿ ಮೇಡಮ್ ಬೇರೆ ರಜದಲ್ಲಿದ್ದಾರಲ್ಲ, ಬೇರೆ ಶೆಫ್ಸು ಇದನ್ನು ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ ಅಲ್ವಾ ಸರ್? ಚೋಟು, ಹುಟ್ಟುಹಬ್ಬದ ಶುಭಾಶಯಗಳು. ಇದು ನಮ್ಮೆಲ್ಲರ ಕಡೆಯಿಂದ. ಈ ಥರ ಶರ್ಟ್ ಹಾಕಿ ಅಭ್ಯಾಸನೇ ಇಲ್ಲ ಅಂದರೆ ಮಾಧವ್ ಅವರೇ, ನೀವು ಚೆನ್ನಾಗಿ ಕಾಣುತ್ತೆ ಮಾಧವ್ ಅವರೇ. ಖಾಲಿ ಹೊಟ್ಟೆಲಿ ಕುರ್ಕುಲ್ ತಿಂಡಿ ತಿನ್ನೋದು ಒಳ್ಳೇದಲ್ಲ. ಮೊದಲು ಹಣ್ಣು ತಿನ್ನಿ. ಎಲ್ಲರೂ ಹಣ್ಣು ತಿಂದಮೇಲೆ ಇದನ್ನು ತಿಂತಾ ಇರೋದು. ಸರ್, ತುಳಸಿ ಮೇಡಮ್ ಹುಷಾರಾದ್ರಾ? ಅವ್ರು ಯಾವಾಗಿಂದ ಕೆಲ್ಸಕ್ಕೆ ಬರ್ತಾರೆ?
ಸರ್, ಎಕ್ಸ್ಕ್ಯೂಸ್ ಮೀ ಸರ್. ಹಾಂ ಹಾಂ ಮ್ಯಾಗಿ. ಏನು ಯೋಚಿಸ್ತಾ ಇದ್ದೀರಾ ಸರ್? ನಾನು ತುಳಸಿ ಮೇಡಮು ಯಾವಾಗಿಂದ ಬರ್ತಾರೆ ಅಂತ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಅಭಿ, ತಿಂಡಿ ತಿಂದ್ಯಾ? ಇಲ್ಲ ಚಿಕ್ಕಮ್ಮ, ಹೊಸ ಆಫೀಸ್ ಲೊಕೇಶನ್ ನೋಡಕ್ಕೆ ಹೋಗ್ತಾ ಇದ್ದೀನಿ. ಫ್ರಮ್ ದ ಸ್ಕ್ರ್ಯಾಚ್ ಶುರು ಮಾಡಬೇಕು ಅಂದರೆ ನಿಮಗೆ ಗೊತ್ತಲ್ಲ, ಎಷ್ಟು ಮಾಡಿದ್ರೂ ಹೊಸ ಕೆಲಸಗಳು ಬರ್ತಾನೆ ಇರುತ್ತೆ. ನೀನು ಹೀಗೆ ಕೆಲಸ ಮಾಡೋದು ನೋಡಿ ನನಗಂತೂ ತುಂಬ ಖುಷಿ ಆಗ್ತಿದೆ ಅಭಿ. ಹಾಗಂತ ತಿಂಡಿ ತಿಂದಿದ್ರೆ ಹೇಗೆ? ಇಲ್ಲಿಗೆ ತರಿಸ್ಕೊಡ್ಲಾ? ಅಯ್ಯೋ ಬೇಡ ಚಿಕ್ಕಮ್ಮ, ಇವಾಗ ನನ್ನ ಹಸಿವು ಇಲ್ಲ, ಕೆಲಸನೂ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಇವಾಗ ನಾನು ಟೈಮ್ ವೇಸ್ಟ್ ಮಾಡೋ ಹಾಗೆ ಇಲ್ಲ. ಅಭಿ ನಿನ್ನ ಬಿಸ್ನೆಸ್ನಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿದರೆ ನಿನಗೂ ಬರ್ಡನ್ ಕಡಿಮೆ ಆಗ್ತಿತ್ತೋ ಏನೋ. ಯಾಕಂದರೆ ಅವನು ಸ್ವಲ್ಪ ಕೆಲಸ ಹಂಚ್ಕೋತಿದ್ದ. ಆದರೆ ಏನು ಮಾಡೋದು, ಪಾಪ ಅವನಿಗೆ ಅವನದೇ ಆದ ಕಮಿಟ್ಮೆಂಟ್ಸ್. ರೋ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಸುಮ್ಮನೆ ಇರ್ತಾನ ಚಿಕ್ಕಮ್ಮ. ಅವನಿಗೆ ನಾನು ಶುರು ಮಾಡೋ ಕಂಪ್ನಿ ಬಗ್ಗೆ ತುಂಬಾ ಕನ್ಸರ್ನ್ ಇದೆ. ಅದಕ್ಕೆ ನನ್ನ ಹಳೆ ಆಫೀಸ್ನ ಹೊಸ ಆಫೀಸ್ ಸ್ಪೇಸ್ ಸಿಗೋ ತನಕ ಯೂಸ್ ಮಾಡ್ಕೊ ಅಂತ ಹೇಳ್ತಿದ್ದಾನೆ. ಅಷ್ಟೇ ಅಲ್ಲ, ಅಲ್ಲಿರೋ ಎಕ್ಸ್ಪೀರಿಯನ್ಸ್ ಎಂಪ್ಲಾಯೀಸ್ನ ಬೇಕಾದ್ರೆ ರಿಕ್ರೂಟ್ ಮಾಡ್ಕೊ ಅಂತ ಕೂಡ ಹೇಳಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ನಾನು ಅವ್ನಿಗೆ ಇನ್ನೂ ಬರ್ಡನ್ ಕೊಡೋದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ಚಿಕ್ಕಮ್ಮ. ನನಗೋಸ್ಕರ ಹೀಸ್ ಟ್ರೈಂಗ್ ಟು ಡೂ ಹಿಸ್ ಲೆವೆಲ್ ಬೆಸ್ಟ್. ಗ್ರೇಟ್ ಅಭಿ, ನಿಮ್ಮಿಬ್ರೂ ಹೀಗೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಮೊದಲೇ ಟೈಮ್ ಇಲ್ಲ ಅಂತಿದ್ದೆ, ನೀನು ಹೊರಡು. ಓಕೆ ಚಿಕ್ಕಮ್ಮ, ಬಾಯ್. ಏನು ಮಾಡಿದ್ರು ಇವರೆಲ್ಲ ಮತ್ತೆ ಒಂದಾಗ್ತಾರಲ್ಲ. ಇವರಿಬ್ಬರನ್ನ ದೂರ ಮಾಡಬೇಕು ಅಂತಾನೆ ನಾನು ಇನ್ವೆಸ್ಟರ್ ಆಗಿತ್ತು. ಈಗ ಮತ್ತೆ ಒಂದಾಗ್ತಿದ್ದಾರೆ ಅಂದರೆ ನಾನು ಸುಮ್ಮನಿರಲ್ಲ. ವೇದಾಂತ್ ಕೊಟ್ಟಿರೋ ಟಾಸ್ಕ್ ಫುಲ್ಫಿಲ್ ಮಾಡಬೇಕು ಅಂದರೆ ನಾನು ತುಳಸಿಯವರ ನೆನಪು ಮಾಡ್ಕೋಬಾರ್ದು. ಕೆಫೆಯಲ್ಲಿದ್ದರೆ ಅವ್ರ ನೆನಪಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೊರಗಡೆ ಹೋಗೋದೇ ಸರಿ. ಇಷ್ಟಾಯ್ತು? ದುಡ್ಡು ಕೊಟ್ಟಿದ್ದಾರೆ ಮೇಡಮ್. ಕೊಟ್ಟಿದ್ದಾರೆ. ಹಾಂ, ದುಡ್ಡು ಕೊಟ್ಟಿದ್ದಾರೆ. ಇಲ್ಲ ಸರ್, ನೆನ್ನೆನೇ ಅಭಿ ಕಂಪ್ನಿ ಇನ್ವೆಸ್ಟರ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಯಾರೋ ತುಂಬ ಕೇರ್ಫುಲ್ಲಾಗಿ ಡೀಲ್ ಮಾಡಿದ್ದಾರೆ. ಅಕೌಂಟ್ಸ್ ಕೂಡ ಟ್ರ್ಯಾಕ್ ಮಾಡೋಕ್ಕಾಗಿಲ್ಲ. ಓ, ಹಾಗಂದ್ರೆ ಅವ್ರು ಯಾರು ಅಂತ ತಿಳ್ಕೊಳಕ್ಕೆ ಆಗೋದಿಲ್ಲ ಅಂತೀರಾ? ಹಾಗೇನಿಲ್ಲ ಸರ್, ನಮ್ಮ ಹತ್ರ ಆಗ್ತಿಲ್ಲ ಅಷ್ಟೇ. ಪ್ರೈವೇಟ್ ಇನ್ವೆಸ್ಟಿಗೇಟರ್ಗೆ ಹೇಳಿದ್ರೆ ವರ್ಕೌಟ್ ಆಗ್ಬೋದು ಅಂದ್ಕೊಳ್ತೀನಿ. ಓಕೆ, ಲೆಟ್ಸ್ ಡೂ ಇಟ್. ನನಗೆ ಅಭಿ ಕಂಪ್ನಿಗೆ ಯಾರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕು. ಜಸ್ಟ್ ಆಸ್ ಎ ಕನ್ಸರ್ನ್, ಅವನು ಬಿಸ್ನೆಸ್ ಹೊಸ್ತು, ಇಂಡಿಪೆಂಡೆಂಟಾಗಿ ಏನೋ ಮಾಡಬೇಕಂತ ಹೊರಟಿದ್ದಾನೆ. ಅವ್ನಿಗೇನು ಸಮಸ್ಯೆ ಆಗಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್. ಐ ನೋ ಸರ್, ಅಟ್ ಎನಿ ಕಾಸ್ಟ್ ಐ ವಿಲ್ ಟ್ರೈ ಟು ಫೈಂಡ್ ದಟ್ ಇನ್ವೆಸ್ಟರ್ ವೆರಿ ಸೂನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹಾಂ, ಮಂಥನ್. ಎಸ್ ಸರ್. ನೆನ್ನೆ ನಮ್ಮ ಕೆಫೆಟೇರಿಯಲ್ಲಿ ಒಬ್ರು ಲೇಡಿನ ನೋಡಿದೆ. ಅವ್ರ ಮಗನಿಗಂತ ಊಟ ತಂದಿದ್ರು, ಬೈ ಮಿಸ್ಟೇಕಾಗಿ ನಾನು ಊಟ ಮಾಡಿಬಿಟ್ಟೆ. ಆಮೇಲೆ ಮಾತಾಡ್ಸೋಣ ಅಂದರೆ ನಾನು ಹ್ಯಾಂಡ್ ವಾಶ್ ಮಾಡಿ ಬರೋಷ್ಟರೊಳಗೆ ಹೊರಟೋಗಿದ್ರು. ಆ ಲೇಡಿ ಯಾರು ಅಂತ ತಿಳ್ಕೊಬೋದಾ? ಐ ವಿಲ್ ಟ್ರೈ ಸರ್. ಯಾಕಂದರೆ ನಮ್ಮದು ಶೇರ್ ಕೆಫೆಟೇರಿಯಾ ಅಲ್ವಾ, ಬಿಲ್ಡಿಂಗ್ನಲ್ಲಿರೋ ಎಲ್ಲ ಆಫೀಸ್ನವರು ಅಲ್ಲಿಗೆ ಬರ್ತಾರೆ. ಸೊ ಯಾರು ಅಂತ ಪತ್ತೆ ಮಾಡೋಕ್ಕಾಗುತ್ತೋ ಇಲ್ವೋ, ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ. ಶೋರ್. ಓಕೆ ಸರ್.
ತುಳಸಿಯವ್ರದ್ದೇ ನೆನಪಾಗೋದು. ಬರ್ತಾ ದಾರಿಲೂ ಹಾಗೆ ಆಯಿತು. ಆದರೆ ಇಲ್ಲಿ ಯಾವ ನೆನಪು ಕಾಡ್ತಿಲ್ಲ. ತುಳಸಿಯವರನ್ನ ನೆನಪಿಸ್ಕೊಳ್ಬಾರ್ದು ಅಂತ ಇಲ್ಲಿಗೆ ಬಂದರೆ ಅರ್ಚಕರು ಹೂವಿನ ಬದಲು ತುಳಸಿ ಕೊಟ್ಟರು. ಈಗ ಪ್ರಸಾದಕ್ಕೆ ಪುಳಿಯೋಗರೆ ಕೊಡ್ತಿದ್ದಾರಲ್ಲ. 2ನೇ ಸಲ ನಾನು ತುಳಸಿಯವ್ರು ಮಾಡಿದ ಪುಳಿಯೋಗರೆ ತಿಂದಿದ್ದು ಈ ಪ್ರಸಾದದ ರೂಪದಲ್ಲೇ ಅಲ್ವಾ? ಅವ್ರನ್ನ ನೆನಪು ಮಾಡ್ಕೋಬಾರ್ದು ಅಂತ ಅವರಿಂದ ದೂರ ಬಂದೆ. ಅವರನ್ನ ಭೇಟಿ ಆಗಬಾರ್ದು, ಮಾತಾಡಬಾರ್ದು ಅಂತ ಫೋನು ಸ್ವಿಚ್ ಆಫ್ ಮಾಡಿದೆ. ಆದರೆ ಮನಸ್ಸು ಅದನ್ನು ಹೇಗೆ ಸುಮ್ಮನಿರಿಸಲಿ? ದೇವ್ರೇ, ಆದಷ್ಟು ಬೇಗ ನನ್ನ ಗೊಂದಲಕ್ಕೆಲ್ಲ ಒಂದು ಪರಿಹಾರ ಸಿಗೋ ಹಾಗೆ ಮಾಡಪ್ಪ. ನೋಡೋ ಮ್ಯಾಗಿ, ನನ್ನ ತಲೆ ಮೇಲಿರೋ ಕೂದಲು ಇದ್ರ ಸುದ್ದಿಗೆ ಬರಬಾರ್ದು. ನೀನು ಅಷ್ಟೇ ನನ್ನ ಸುದ್ದಿಗೆ ಬರ್ಬೇಡ. ಸರಿ ಬಂದ್ರೆ ಸರಿ ಇರಲ್ಲ. ಬೇಡ ಮ್ಯಾಮ್. ಇದು ಹದ ಸರಿಗಿದೆ ಅಂತ ಸ್ವಲ್ಪ ನೋಡಿ ಹೇಳ್ತೀಯಾ? ಎಸ್ ಮ್ಯಾಮ್. ಸೂಪರ್ ಆಗಿದೆ ಮ್ಯಾಮ್. ನಿಮ್ ಕೈ ರುಚಿ ಅಂದ್ರೆ ಹೇಳ್ಬೇಕಾ? ಹೌದು, ಆದ್ರೆ ನಂದು ಒಂದೇ ಒಂದು ಕಂಪ್ಲೇಂಟು. ನಾನು ಒಂದೇ ಸರಿ 2-3 ಪೀಸಾ ಬ್ಯಾಟಿಂಗ್ ಮಾಡೋನು. ನೀವು ಶಾಂಪಲ್ಗೆ ಅಂತ ಇಷ್ಟು ಕೊಟ್ಬಿಟ್ರೆ ಹೇಗ್ ತಡ್ಕೊಳ್ಳುತ್ತೆ ಈ ಜೀವ? ಹೌದು, ನೀನ್ ಪಿಜ್ಜಾ ತರ್ಸ್ಕೊಂಡ್ ಬ್ಯಾಟಿಂಗ್ ಮಾಡ್ತಾ ಇರೋ. ಬಂದಿರೋ ಕಸ್ಟಮರ್ ಹತ್ರ ನಿನ್ಗೆ ಸರ್ವ್ ಮಾಡಕ್ ಹೇಳ್ತೀನಿ, ಆಯ್ತಾ? ಹಾ, ಒಳ್ಳೆ ಐಡಿಯಾ. ಹೆಂಗೂ ಮಾಧವ್ ಸರ್ ಇಲ್ಲ, ಆಗ್ಬೋದು. ಏಯ್, ಮಾಧವ್ ಸರ್ ಇಲ್ದೇ ಇದ್ದಾಗ ಫುಲ್ ಜವಾಬ್ದಾರಿ ನಾವೇ ತಗೋಬೇಕು ತಾನೆ. ನಿನ್ನೇನ್ ಬಿಟ್ರೆ ಅಷ್ಟೇ. ಮಾಧವ್ ಅವ್ರು ಇವತ್ತು ಬರಲ್ಲ ಅಂದಿದ್ರ? ಮಾಧವ್ ಸರ್ ಆಗ್ಲೇ ಕೆಫೆಗೆ ಬಂದ್ರು ಮ್ಯಾಮ್. ಬಟ್ ಏನೋ ಇದ್ದಕ್ಕಿದ್ದಾಗೆ ಕೆಲಸ ಇದೆ ಅಂತ ಹೊರಟೋದ್ರು. ಹೌದಾ? ಎಲ್ಲಿಗೆ ಏನು ಅಂತ ಹೇಳಿಲ್ವಾ? ಇಲ್ಲ ಮ್ಯಾಮ್, ತುಂಬಾ ಅರ್ಜೆಂಟ್ ಅಂತ ಹೋದ್ರು. ಯಾಕೋ ಸ್ವಲ್ಪ ಡಲ್ ಆಗಿದ್ರು.
ಡಲ್ ಆಗಿದ್ರಾ? ಇರು, ನಾನೊಂದು ಫೋನ್ ಮಾಡ್ತೀನಿ, ಎಲ್ಲಿದ್ದಾರೆ ಅಂತ ನೋಡೋಣ. ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ ಮ್ಯಾಗಿ. ತುಳಸಿ ಮೇಡಮ್, ಮಾಧವ್ ಸರ್ ಫೋನು ಇಲ್ಲೇ ಇತ್ತು, ಸ್ವಿಚ್ ಆಫ್ ಆಗಿದೆ. ಎಸ್ ಮಂಥನ್, ಕ್ಲೈಂಟ್ ಮೀಟಿಂಗ್ ಇತ್ತಲ್ವಾ, ಹೋಗಲ್ವಾ? ಈಗ ಹೊರಟೆ ಸರ್. ಅದಕ್ಕೂ ಮುಂಚೆ ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು. ನಿಮ್ಮ ಮುಖ ನೋಡಿದ್ರೆ ಏನೋ ಸೀರಿಯಸ್ ವಿಷಯ ಅನಿಸ್ತಿದೆ, ಹೇಳಿ ಮಂಥನ್. ಸರ್, ಅದು ಅಭಿ ಕಂಪ್ನಿ ಇನ್ವೆಸ್ಟರ್ ವಿಷಯ. ಓ, ಎನಿ ಪ್ರೋಗ್ರೆಸ್? ಎಸ್ ಸರ್. ಇನ್ವೆಸ್ಟರ್ ಯಾರು ಅನ್ನೋದನ್ನ ಪ್ರೈವೇಟ್ ಇನ್ವೆಸ್ಟಿಗೇಟರ್ ಪತ್ತೆ ಮಾಡಿದ್ದಾರೆ. ಸೀರಿಯಸ್ಲಿ? ಯಾ ಸರ್. ಆ ಕಂಪ್ನಿ ಎಂಪ್ಲಾಯ್ ಒಬ್ರದ್ದು ಕಾಲ್ ಲಾಗ್ನ ಚೆಕ್ ಮಾಡಿದ್ವಿ. ಹಾಗೆ ಮೊದಲೇ ಇನ್ವೆಸ್ಟರ್ಸು ಹಾರ್ಡ್ ಕ್ಯಾಶ್ ಕೊಟ್ಟಿರೋದ್ರಿಂದ ಅವ್ರ ಇನ್ವೆಸ್ಟ್ಮೆಂಟ್ಗೆ ಒಪ್ಕೊಂಡಿದ್ದ ಟೈಮಲ್ಲೇ ಬ್ಯಾಂಕಿಗೆ ಡೆಪಾಸಿಟ್ ಆಗಿರೋ ಹಾರ್ಡ್ ಕ್ಯಾಶ್ದು ಸೀರಿಯಲ್ ನಂಬರ್ನ ನೋಡಿದ್ವಿ. ವೆರಿ ಗುಡ್. ಹೇಳಿ, ಯಾರಿಗೆ ಕೆಲಸ ಮಾಡಿದ್ದು? ಸರ್, ಅದು ಹೇಳಿ ಮಂಥನ್, ನನಗೆ ಸುತ್ತಿ ಬಳಸಿ ಮಾತಾಡಿದ್ರೆ ಆಗಲ್ಲ ಅಂತ ಗೊತ್ತು ತಾನೆ. ಹೇಳಿ, ಹೂ ಇಸ್ ಇಟ್? ಸರ್, ಅದು ಅವ್ರ ನಿಮ್ಮ ಫ್ಯಾಮಿಲಿ. ಎಸ್, ಐ ರಿಯಲಿ ಥಾಟ್ ಸೊ. ನನಗೆ ಗೊತ್ತಿತ್ತು ಇದು ಆ ಜನಾರ್ದನ್ ಕೆಲಸನೇ ಅಂತ. ಹೇಳಿದೆ ಅಭಿಗೆ ಅವನ್ನ ನಂಬೇಡ ಅಂತ. ಅಭಿ ಅವರಿಂದ ಡೈರೆಕ್ಟಾಗಿ ಸಹಾಯ ತೊಗೊಳಕ್ಕಾಗಲ್ಲ ಅಂತ ಗೊತ್ತಾಯ್ತಲ್ವಾ? ಅದಕ್ಕೆ ಈ ಥರ ಫೇಕ್ ಕಂಪ್ನಿ ಕ್ರಿಯೇಟ್ ಮಾಡಿ ಇನ್ವೆಸ್ಟ್ ಮಾಡಿ ಅಭಿನ ತನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ದಾನೆ. ಈ ಸಲ ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಸರ್, ಅದು ನೀವು ಅಂದ್ಕೊಂಡಾಗೆ ಇನ್ವೆಸ್ಟ್ ಮಾಡಿರೋದು ಜನಾರ್ದನ್ ಅವರಲ್ಲ. ನಿಮ್ಮ ಚಿಕ್ಕಮ್ಮ ಶಾರ್ವರಿ ಮೇಡಮ್. ಒಂದು ನಿಮಿಷ ಇಟ್ಕೊಳ್ಳಿ. ಮನಸ್ಸು ಮರ್ಕಟ ಅನ್ನೋದು ಇದಕ್ಕೆ ಅನಿಸುತ್ತೆ. ಯಾವ ಯೋಚನೆ ಬೇಡ ಅಂತಿದ್ನೋ ಅದೇ ಬರ್ತಿದೆ. ಮಾಮೂಲಿ ದಿನದಲ್ಲಿ ನಾನು ನನ್ನ ಪಾಡಿಗೆ ಕೆಲಸ ಮಾಡ್ಕೊಂಡಿರ್ತಿದ್ದೆ. ತುಳಸಿಯವರ ನೆನಪಾದರೂ ಇಷ್ಟೊಂದು ಕಾಡ್ತಿರ್ಲಿಲ್ಲ. ಆದರೆ ಇವತ್ತು ಫೋರ್ಸಿಬಲಿ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ತಿರೋದಕ್ಕೆ ಅನಿಸುತ್ತೆ. ಮತ್ತೆ ಮತ್ತೆ ಅದೇ ಯೋಚನೆ ಬರ್ತಿದೆ. ಮನಸ್ಸನ್ನು ಫೋರ್ಸಿಬಲಿ ಕಂಟ್ರೋಲ್ ಮಾಡಿಕೊಂಡ್ರೆ ನನಗೆ ಸಮಸ್ಯೆ. ಅದಕ್ಕೇನು ಥಾಟ್ಸ್ ಬರುತ್ತೋ ಬರಲಿ, ಬಿಟ್ಬಿಡೋಣ. ತುಳಸಿಯವರೇ, ಹಿಂದಿರಿ. ಇಷ್ಟು ವಾರ ಯಾಕೆ ಎತ್ತಿದೆ? ರುಚಿ ನೋಡಿ ಮಾಧವ್ ಅವರೇ. ಮೊದಲು ಮಾಡಿದವ್ರು ಟೇಸ್ಟ್ ಮಾಡಬೇಕು. ನಿಮ್ಮ ಹುಟ್ಟಿದ ಹಬ್ಬ ಅಂತ ನಾನೇ ಮಾಡ್ಕೊಂಬಂದೆ ಮನೆಯಿಂದ. ಮಾಧವ್ ಅವರೇ, ನಿಮ್ಮ ಈ ಆಹಾರ ಮೇಳದಲ್ಲಿ ನಾವೆಲ್ಲ ನಿಮ್ಗೆ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡ್ಬೋದಲ್ವಾ? ಯಾಕೆ ಹೀಗೆ? ಮನಸ್ಸನ್ನು ಅದ್ರ ಪಾಡಿಗೆ ಅದನ್ನು ಬಿಟ್ಟರು ಅವ್ರ ನೆನಪೇ ಬರ್ತಿದೆಯಲ್ಲ.